ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಸುತ್ತ ಇದೀಗ ಒಂದಾದ ಮೇಲೆ ಒಂದು ಸವಾಲುಗಳು ಎದುರಾಗ್ತಿವೆ. ಮೊದಲಿಗೆ ದುರಂಧರ್ 2 ಜೊತೆ ಕ್ಲಾಶ್ ಆಗಬಾರದು ಅಂತ ಸಿನಿಮಾ ತಂಡ ಜಾಣ್ಮೆಯಿಂದ ರಿಲೀಸ್ ಡೇಟ್ ಮುಂದೂಡಿಕೊಂಡಿತ್ತು. ಆದರೆ ಈಗ ಅದೇ ನಿರ್ಧಾರ ಮತ್ತೊಂದು ದೊಡ್ಡ ತಲೆನೋವಿಗೆ ಕಾರಣವಾಗ್ತಿದೆ ಅನ್ನೋ ಮಾತುಗಳು ಗಟ್ಟಿಯಾಗ್ತಿವೆ. ಮೂಲತಃ ಮಾರ್ಚ್ 19ಕ್ಕೆ ತೆರೆಗೆ ಬರಬೇಕಿದ್ದ ಟಾಕ್ಸಿಕ್ ಸಿನಿಮಾ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಪರಿಸ್ಥಿತಿ ಹಾಗೂ ಜಾಗತಿಕ ಅಸ್ಥಿರತೆಯ ಕಾರಣದಿಂದ ಜೂನ್ 4ಕ್ಕೆ ಶಿಫ್ಟ್ ಆಗಿತ್ತು. ಈ ಸಿನಿಮಾ ಯಶ್ ಕರಿಯರ್ನಲ್ಲಿ ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದ್ದು ಫ್ಯಾನ್ಸ್ ನಡುವೆ ಭಾರಿ ಹೈಪ್ ಕ್ರಿಯೇಟ್ ಆಗಿತ್ತು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾರೆ ಅಂತ ಅಭಿಮಾನಿಗಳು ಕಾಯ್ತಿರೋ ವೇಳೆ ಇದೀಗ ಮತ್ತೊಂದು ದೊಡ್ಡ ಸ್ಪರ್ಧೆ ಎದುರಾಗ್ತಿದೆ. ಈ ಬಾರಿ ಎದುರಾಳಿ ಯಾರಂದ್ರೆ ತಲೈವಾ ರಜನಿಕಾಂತ್. ಜೈಲರ್ ಹಿಟ್ ನಂತರ ಬರುತ್ತಿರುವ ಜೈಲರ್ 2 ಸಿನಿಮಾ ಕೂಡ ಅಚ್ಚರಿಯ ರೀತಿಯಲ್ಲಿ ಜೂನ್ 12ಕ್ಕೆ ರಿಲೀಸ್ ಆಗೋಕೆ ಸಜ್ಜಾಗಿದೆ. ಅಂದ್ರೆ ಟಾಕ್ಸಿಕ್ ಬಂದ ಒಂದೇ ವಾರದೊಳಗೆ ಮತ್ತೊಂದು ಭಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಥಿಯೇಟರ್ಗೆ ಎಂಟ್ರಿ ಕೊಡ್ತಿದೆ. ಇಲ್ಲಿ ಗಮನಿಸೋ ವಿಷಯ ಏನಂದ್ರೆ ಜೈಲರ್ 2 ಕೇವಲ ರಜನಿಕಾಂತ್ ಸಿನಿಮಾ ಅಲ್ಲ. ಅದರಲ್ಲಿ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ಶಾರುಖ್ ಖಾನ್ ಹೀಗೆ ವಿವಿಧ ಭಾಷೆಗಳ ಸೂಪರ್ ಸ್ಟಾರ್ಗಳು ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಇದರಿಂದ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇನ್ನೂ ದೊಡ್ಡ ಕ್ರೇಜ್ ಪಡೆದುಕೊಳ್ಳೋದು ಖಚಿತ. ಒಂದೇ ವಾರದ ಗ್ಯಾಪ್ನಲ್ಲಿ ಇಂಥ 2 ಸಿನಿಮಾಗಳು ಬಂದ್ರೆ ಥಿಯೇಟರ್ ಹಂಚಿಕೆ ದೊಡ್ಡ ಸಮಸ್ಯೆಯಾಗೋದು ಸಾಮಾನ್ಯವಾಗಿ ಮೊದಲ ವಾರದಲ್ಲಿ ಸಿನಿಮಾ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಅದರ ಮೇಲೆ ಎರಡನೇ ವಾರದ ಥಿಯೇಟರ್ ಸಂಖ್ಯೆ ಡಿಪೆಂಡ್ ಆಗಿರುತ್ತೆ. ಟಾಕ್ಸಿಕ್ ಜೂನ್ 4ಕ್ಕೆ ಬಂದ್ರೆ ಅದಕ್ಕೆ ಒಳ್ಳೆಯ ಥಿಯೇಟರ್ ಸೆಟಪ್ ಸಿಗೋದು ಮೊದಲ ವಾರ ಮಾತ್ರ. ಜೂನ್ 12ಕ್ಕೆ ಜೈಲರ್ 2 ಬಂದ್ರೆ ಬಹುತೇಕ ಪ್ರಮುಖ ಸ್ಕ್ರೀನ್ಗಳು ತಲೈವಾ ಸಿನಿಮಾಕ್ಕೆ ಶಿಫ್ಟ್ ಆಗೋ ಸಾಧ್ಯತೆಯೇ ಜಾಸ್ತಿ. ಇದು ಬಾಕ್ಸ್ ಆಫೀಸ್ ಮೇಲೆ ನೇರ ಪರಿಣಾಮ ಬೀರುತ್ತೆ. ಯಾಕಂದ್ರೆ ದೊಡ್ಡ ಸಿನಿಮಾಗಳಿಗೆ ಮೊದಲ 2 ವಾರ ತುಂಬಾ ಕ್ರೂಷಿಯಲ್. ಆದರೆ ಇಲ್ಲಿ ಟಾಕ್ಸಿಕ್ಗೆ ಫುಲ್ ರನ್ ಸಿಗೋಕೆ ಮುಂಚೆಯೇ ಜೈಲರ್ 2 ಸ್ಪರ್ಧೆ ಶುರುವಾಗುತ್ತೆ. ವಿಶೇಷವಾಗಿ ತಮಿಳು, ತೆಲುಗು, ಹಿಂದಿ ಮಾರುಕಟ್ಟೆಗಳಲ್ಲಿ ರಜನಿಕಾಂತ್ಗೆ ಇರುವ ಭಾರಿ ಫ್ಯಾನ್ ಬೇಸ್ ಕಾರಣದಿಂದ ಅಲ್ಲಿನ ಥಿಯೇಟರ್ಗಳು ಜೈಲರ್ 2 ಕಡೆ ಹೆಚ್ಚು ಒಲಿಯುವ ಸಾಧ್ಯತೆ ಇದೆ. ವಿದೇಶಗಳಲ್ಲೂ ಇದೇ ಪರಿಸ್ಥಿತಿ. ಮಲೇಷಿಯಾ, ಸಿಂಗಾಪುರ್, ಗಲ್ಫ್ ದೇಶಗಳಲ್ಲಿ ರಜನಿಕಾಂತ್ಗೆ ಇರುವ ಕ್ರೇಜ್ ಅದೆಷ್ಟೋ ಹೆಚ್ಚು. ಅಲ್ಲಿ ಟಾಕ್ಸಿಕ್ಗೆ ಪ್ರೈಮ್ ಸ್ಕ್ರೀನ್ಗಳು ಸಿಗೋದು ಕಷ್ಟವಾಗಬಹುದು. ಇದರಿಂದ ಓವರ್ಸೀಸ್ ಕಲೆಕ್ಷನ್ ಮೇಲೆ ಕೂಡ ಪರಿಣಾಮ ಬೀಳಬಹುದು. ಇದಕ್ಕಿಂತಲೂ ಒಳಗಿನ ವರದಿಗಳ ಪ್ರಕಾರ ಟಾಕ್ಸಿಕ್ ತಂಡದಲ್ಲೇ ಕೆಲವು ತಾಂತ್ರಿಕ ಅಸಮಾಧಾನಗಳಿವೆ ಅನ್ನೋ ಮಾತು ಕೇಳಿ ಬರ್ತಿದೆ. ವಿಶೇಷವಾಗಿ ವಿಎಫ್ಎಕ್ಸ್ ಹಾಗೂ ಸೌಂಡ್ ಕ್ವಾಲಿಟಿ ಇನ್ನೂ ಫೈನಲ್ ಲೆವೆಲ್ಗೆ ತಲುಪಿಲ್ಲ ಅನ್ನೋದು ಇಂಟರ್ನಲ್ ಸ್ಕ್ರೀನಿಂಗ್ ನಲ್ಲಿ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಹಾಡುಗಳನ್ನ ಪ್ರಚಾರ ಮಾಡುವಲ್ಲಿ ಕೂಡ ಸ್ವಲ್ಪ ಹಿಂಜರಿತ ಕಂಡು ಬಂದಿದೆ. ಲಿರಿಕಲ್ ಅಥವಾ ವಿಡಿಯೋ ಸಾಂಗ್ ಬದಲಿಗೆ ಕೇವಲ ಆಡಿಯೋ ಬಿಡುಗಡೆ ಮಾಡಿರುವುದು ಹೈಪ್ ಸ್ವಲ್ಪ ಕಡಿಮೆಯಾಗೋಕೆ ಕಾರಣ ಅಂತ ಟ್ರೇಡ್ ವಲಯದಲ್ಲಿ ಚರ್ಚೆ. ಒಟ್ಟಿನಲ್ಲಿ ನೋಡಿದ್ರೆ ದುರಂಧರ್ 2 ಕ್ಲಾಶ್ ನಿಂದ ಪಾರಾಗೋಕೆ ಮಾಡಿದ ಪ್ರಯತ್ನ ಈಗ ಜೈಲರ್ 2 ರೂಪದಲ್ಲಿ ಮತ್ತೊಂದು ದೊಡ್ಡ ಸವಾಲಿಗೆ ಎದುರಾಗ್ತಿದೆ. ಒಂದು ವಾರದ ಗ್ಯಾಪ್ ಇದ್ದರೂ ಥಿಯೇಟರ್ ಹಂಚಿಕೆ ಮತ್ತು ಬಾಕ್ಸ್ ಆಫೀಸ್ ಗಳಿಕೆ ವಿಚಾರದಲ್ಲಿ ಜೈಲರ್ 2ಗೆ ಸ್ವಲ್ಪ ಅಡ್ವಾಂಟೇಜ್ ಸಿಗೋ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕಡೆ ಟಾಕ್ಸಿಕ್ ಮೊದಲ ವಾರದಲ್ಲಿ ಭರ್ಜರಿ ಓಪನಿಂಗ್ ಕೊಡ್ತಾ ಪಾಸಿಟಿವ್ ಟಾಕ್ ಹಿಡಿದ್ರೆ ಈ ಸ್ಪರ್ಧೆಯನ್ನೇ ಅವಕಾಶವನ್ನಾಗಿ ಮಾಡಿಕೊಂಡು ದೊಡ್ಡ ಹಿಟ್ ಆಗೋ ಚಾನ್ಸ್ ಕೂಡ ಇದೆ. ಹೀಗಾಗಿ ಜೂನ್ ತಿಂಗಳು ಕನ್ನಡದ ರಾಕಿಂಗ್ ಸ್ಟಾರ್ ಮತ್ತು ತಮಿಳಿನ ತಲೈವಾ ನಡುವಿನ ನೇರ ಪೈಪೋಟಿಗೆ ಸಾಕ್ಷಿಯಾಗೋದು ಖಚಿತ ಅನ್ನೋದು ಸಿನಿ ಪ್ರೇಮಿಗಳಲ್ಲಿ ಈಗಾಗಲೇ ಕುತೂಹಲ ಹುಟ್ಟಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.